ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಅದ್ರ ಜೊತೆಗೆ ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಸೊ ಅದನ್ನೆಲ್ಲ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗಿದ್ದೀನಿ. ಸೊ ಟಿಫನ್ ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಿಸಿಬೇಳೆಭಾತ್ ಮಾಡೋಣ ಅಂತ ಮಾಡಿಕೊಂಡೆ. ಸೊ ಇನ್ನೂ ಟೈಮ್ ಬಂದು 5:30 ಅಷ್ಟೇ. ಸೊ ಬೇಗ ಮಾಡಬೇಕು. ಸೊ ಟ್ರೈನ್ ನಾವು ಹೋಗೋದು ಇವತ್ತು ಅಂತ ಅಂದ್ಕೊಂಡ್ವಿ. ಸೊ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಬೈಕ್ನಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಮನೆ ಹತ್ರ ಅಷ್ಟು ಚಳಿ ಅನ್ನಿಸ್ಲಿಲ್ಲ, ಬಟ್ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಊರ ಪಕ್ಕ ಕೆರೆ ಇದೆ. ಸೊ ಅಲ್ಲಿಂದನೇ ಹೋಗಬೇಕು. ಇಲ್ಲಿ ನೋಡಿದ್ರೆ ಪೂರ್ತಿ ಎಲ್ಲ ಒಂಥರ ಇನ್ನೂ ಚಳಿಗಾಲದ ಥರ ಅನ್ನಿಸ್ತಾ ಇತ್ತು. ಸೊ ಪಾಪಗೆ ನನ್ನ ವೇಲ್ನೇ ಕಟ್ಟಿದ್ದೆ ತಲೆಗೆ, ಬಿಕಾಸ್ ನಾನೇನು ಅವನಿಗೆ ಅಂತ ತಂದಿರಲಿಲ್ಲ. ಸೆಕೆ ಇರುತ್ತಲ್ಲ, ಸೊ ಏನೂ ಬೇಕಾಗಲ್ಲ ಅಂತ ಅಂದ್ಕೊಂಡೆ. ಬಟ್ ಕೆರೆ ಹತ್ರ ಬಂದಿದ ತಕ್ಷಣ ಈ ಥರ ವೆದರ್ ಇತ್ತು. ಸೊ ಅವ್ನಿಗೆ ಕಟ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ. ಆ್ಯಂಡ್ ಅವ್ನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಸೊ ಮುಂಚೆನೂ ಒಂದು ದಿನ ಕರ್ಕೊಂಡು ಬಂದಿದ್ವಿ. ಲಾಸ್ಟ್ ಟೈಮ್ ತುಮಕೂರಿಗೆ ಹೋದಾಗ ಇದೇ ಜಾಗದಲ್ಲೇ ಕರ್ಕೊಂಡ್ಬಂದಿದ್ದು. ಅವತ್ತು ನೋಡಿದ್ದ, ಬಟ್ ಆಲ್ಮೋಸ್ಟ್ 3 ಮಂತ್ಸ್ ಆಗಿತ್ತು. ಸೊ ಇವತ್ತು ನೋಡಿದಾಗ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಅವ್ನಿಗೂ ಚೆನ್ನಾಗಿ ನೋಡ್ತಾ ಇದ್ದ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಆ್ಯಂಡ್ ಗಾಡಿ ಪಾರ್ಕ್ ಮಾಡಿ ಬರ್ತೀವಿ, ನೀವಿಬ್ಬರು ಹೋಗಿರಿ ಅಂತ ಹೇಳಿಬಿಟ್ಟು ಕಳಿಸಿದ್ರು. ತುಮಕೂರಿಗೆ ಅಜ್ಜಿನ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಜ್ಜಿ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಜ್ಜಿನ. ಪಾಪುನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು, ನಾನು ಹೋಗಿರಲಿಲ್ಲ. ಸೊ ನಾನು ಪಾಪು ಇಬ್ಬರೂ ಹೋಗಿ ಅಜ್ಜಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ವೇಲ್ ಬಿಚ್ಕೊಡು ನಂದು. ಹಾಂ, ನನ್ನ ವೇಲ್ ಬಿಚ್ಕೊಡು, ನನ್ನ ವೇಲ್ ಕೊಡಮ್ಮ. ಎಲ್ಲ ಕುತ್ಕೊಳ್ಳೋ, ಬಿಡೋ ಕಾಲ ಕೆಳಗೆ, ಕಾಲು ಬಿಡೋ, ಕಾಲು ಬಿಡು ಜಾಣು ಪ್ಲೀಸ್. ಬಿಟ್ಟಾ, ಬಿಡು, ಪೂರ್ತಿ ಬಿಡು, ಕಾಲು ಕೆಳಗೆ ಬಿಡು. ಸೊ ನಾವು ಒಂದು 15 ಮಿನಿಟ್ಸ್ ಇಲ್ಲಿ ವೆಯ್ಟ್ ಮಾಡಿದ್ವಿ ಟ್ರೈನ್ಗೆ. ಸೊ ಪಾಪು ರಿಯಾಕ್ಷನ್ ಒಂದು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ, ಟ್ರೈನ್ ಬಂದಿದ್ದ ತಕ್ಷಣ ಯಾವ ರೀತಿ ನೋಡ್ತಿದ್ದ ಅಂತ ಹೇಳಿ. ಫಸ್ಟ್ ಟೈಮ್ ಬಂದಾಗ ಶಾಕ್ ಆದ. ಆ್ಯಂಡ್ ಸೆಕೆಂಡ್ ಟೈಮ್ ಬಂದಾಗ ಬಾಯಲ್ಲಿ ಅಲ್ಲೇನು ಮಾಡಕ್ಕೆ ಹೋಯ್ತು? ಕಸ ಗುಡ್ಸಂತ ತಾನೇ ಕರೆದಿದ್ದೀನಿ ನನ್ನ. ಬಾ, ಇಲ್ಲೆಲ್ಲ ಆಯ್ತಾ ಕಸ? ಇಲ್ಲೆಲ್ಲ ಆಯ್ತಾ? ಗುಡ್ಸ್ಲಾ? ಬಾ ಈ ಕಡೆ ಬಾ. ಸಾಕಾ? ಸಾಕಾ? ಎಲ್ಲಿ ಜಾಗ ಬಿಡು, ಆಚೆ ಕಾಕನ್ನ ಜಾಗ ಬಿಡು. ಸಾಕಾ? ಕುತ್ಕೊಳ್ಳ? ಕುತ್ಕೊಂಡು ಅಜ್ಜಿ ಜೊತೆ ಸ್ವಲ್ಪ ಮಾತಾಡ್ತೀನಿ. ಸಾಕಾ? ಅಜ್ಜಿನ ಬಿಡಿಸೋ. ಏನು ಆಗಿಲ್ಲ, ಏನು ಆಗಿಲ್ಲ. ಅಜ್ಜಿನ ಬಿಡಿಸ್ಕೊ, ಅಜ್ಜಿನ ಬಿಡಿಸಮ್ಮ. ನೋಡಿ ಅದು ಹುಡುಗಿ ಬರ್ತಾವಳೆ, ಎಷ್ಟೊಂದು ಜನ ಹುಡುಗಿ ಬರ್ತಾವ್ರೆ ನೋಡಿ. ಅಕ್ಕರೆಲ್ಲ ಬರ್ತಾವ್ರೆ, ಅಕ್ಕರೆಲ್ಲ ಬರ್ತಾವ್ರೆ. ಎಲೆಗಳೆಲ್ಲ ಬಿದ್ದಿದ್ವು ಅಂತ ಒಂದ್ಸಲ ಗುಡಿಸಿ ತೋರಿಸ್ದೆ. ಅವ್ನು ಅದನ್ನ ನೋಡ್ಬಿಟ್ಟು ಪದೇ ಪದೇ ಗುಡಿಸು ಅಂತ ಹೇಳಿಬಿಟ್ಟು ನನ್ನ ಕೂರಕ್ಕೆ ಬಿಡ್ತಿರ್ಲಿಲ್ಲ. ಎದ್ದೇಳು ಎದ್ದೇಳು ಅಂತ ಹೇಳಿಬಿಟ್ಟು ಎದ್ದೇಳಿಸ್ತಿದ್ದ. ಸೊ ನಾವು ಬೆಳಗ್ಗೆ ಆಲ್ಮೋಸ್ಟ್ 8:30 ಅಷ್ಟರಲ್ಲೆಲ್ಲ ಬಂದಿದ್ವಿ. ಆ್ಯಂಡ್ ಸಂಜೆವರೆಗೂ ಇದ್ಬಿಟ್ಟು ಅಜ್ಜಿ ಜೊತೆ ಸ್ವಲ್ಪ ಇರೋಣ ಅಂತ ಅಂದ್ಕೊಂಡು ಸಂಜೆ ಹೋದ್ವಿ ಅಲ್ಲಿಂದ. ಅವನು ಎಲ್ಲ ಹೊರಗಡೆ ಹೋಗೋದು, ಗಿಡಗಳಲ್ಲಿ ಎಲೆ ಕೀಳೋದು, ಅದು ಇದು ಎಲ್ಲ ಮಾಡಿಕೊಂಡು ಆ್ಯಂಡ್ ಒಂದು ಸ್ವಲ್ಪ ಏಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾವೆಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ಟೇಬಲ್ನ ಹೋಗ್ಬಿಟ್ಟು ಮೇಲೆ ಎಳ್ಕೊಂಡ್ಬಿಟ್ಟು ಅದು ಸ್ವಲ್ಪ ಎಡ್ಜ್ ಶಾರ್ಪ್ ಇದ್ದಿದ್ದರಿಂದ ಸ್ವಲ್ಪ ಐಬ್ರೋಸ್ ಹತ್ರ ಕಟ್ಟಾದಂಗೆ ಆಯಿತು. ನಾನು ಸ್ಟಿಚಸ್ ಏನಾದರೂ ಬೇಕೇನೋ ಅಂದ್ಕೊಂಡೆ, ಬಟ್ ಏನೂ ಬೇಕಿರಲಿಲ್ಲ. ಸೊ ಹಾಗೆ ಪ್ಲಾಸ್ಟರ್ ಹಾಕಿ ಸರಿ ಮಾಡಿದೆ. ನಾವು ಊರಿಗೆ ಹೋಗ್ತಿದ್ದೀವಿ, ಇಲ್ಲೇ ಇರು ನೀನು. ಬೇಡ ನೀನು, ಬೇಡ ನೀನು. ಯಾರಿವನು ನೋಡು, ಪಾಪು ಯಾರಿದು? ಪಾಪು, ಪಾಪು ಬೇಬಿ ಪಾಪು, ಬಿಡು ಪಾಪು, ಕೈ ಬಿಡು.
ಸೊ ಅಲ್ಲಿಂದ ಬಂದ್ವಿ ಆ್ಯಂಡ್ ಸಂಜೆ ಆಗಿತ್ತು, ನಾವು ಆಲ್ಮೋಸ್ಟ್ ಬಂದಾಗ 6 ಗಂಟೆ ಆಗಿತ್ತು. ಸೊ ಕ್ಯಾರೆಟ್ ತುರಿದಿಟ್ಟಿದ್ದೀನಿ, ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಹೇಳಿ ಜಾಸ್ತಿ ಇದ್ವು. ಸೊ ನಾನು ಪಲ್ಯ ಮಾಡೋಣ ಅಂದ್ಕೊಂಡೆ, ಬಟ್ ಬೀಟ್ರೋಟು ಇದ್ವಲ್ಲ ಅದ್ರಲ್ಲಿ ಪಲ್ಯ ಮಾಡಿದ್ರಾಯಿತು. ಕ್ಯಾರೆಟ್ನಲ್ಲಿ ಹಲ್ವ ಮಾಡೋಣ ಅಂತ ಅಂದ್ಕೊಂಡು ತುರಿದಿಟ್ಕೊಂಡಿದ್ದೀನಿ. ಸೊ ಪಾಪು ಮಲಗಿದ್ದ ಹೆಂಗೂ ಅಷ್ಟರಲ್ಲಿ ತುರಿದಿಡೋಣ ಅಂತ ಹೇಳಿ ತುರಿದಿಟ್ಟಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ತೊಗೊಂಡಿದ್ದೀನಿ, ಯಾವ್ದಾದ್ರು ಬೇಕು ಅಂತ ನಿಮ್ಮ ಚಾಯ್ಸಸ್. ಸೊ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಆ್ಯಂಡ್ ಒಣ ದ್ರಾಕ್ಷಿ, ಅದ್ರ ಜೊತೆಗೆ ಟೇಸ್ಟ್ಗಿರಲಿ ಅಂತ ಪಂಪ್ಕಿನ್ ಸೀಡ್ಸ್ ಕೂಡ ತೊಗೊಂಡಿದ್ದೀನಿ. ಏನಂದರೆ ನಾವು ತುಪ್ಪ ಹಾಕಿ ಹುರ್ಕೊಳ್ತೀವಲ್ಲ ಡ್ರೈ ಫ್ರೂಟ್ಸ್ನ, ಆವಾಗ ಏನು ಮಾಡಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಒಂದೇ ಸಲ ಹಾಕ್ಬಿಡ್ಬಾರ್ದು. ನಾವು ಯಾವಾಗ ಸರ್ವ್ ಮಾಡ್ತೀವಲ್ಲ ತಿನ್ಲಿಕ್ಕೆ ಕೊಟ್ಟಾಗ ಅದ್ರ ಮೇಲೆ ಹಾಕಿದ್ರೆ ಅದು ಕ್ರಂಚಿನೆಸ್ ಹಾಗೇ ಇರುತ್ತೆ ಆ್ಯಂಡ್ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ನಾವು ಅಡುಗೆ ಆಗಿದ ತಕ್ಷಣ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಫಾರ್ ಎಕ್ಸಾಂಪಲ್ ಕಡಲೆ ಬೀಜನ ಹೇಗೆ ಯೂಸ್ ಮಾಡ್ತೀವಿ ಆ ಥರ. ಸೊ ನಾನು ಇಲ್ಲೊಂದು 3 ಸ್ಪೂನ್ ತುಪ್ಪ ಹಾಕ್ಕೊಂಡು ಫಸ್ಟ್ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದಿಟ್ಕೊಳ್ತೀನಿ. ಅದಾದಮೇಲೆ ಕ್ಯಾರೆಟ್ನೆಲ್ಲ ಹುರ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಾಲು ಹಾಕಿ, ಹಾಲೆಲ್ಲ ಪೂರ್ತಿ ಡ್ರೈ ಆದಮೇಲೆ ಸಕ್ಕರೆ ಹಾಕಿಬಿಟ್ಟು ಅದು ಒಂಥರ ಗಟ್ಟಿ ಬೇಕಿದ್ದರೆ ಗಟ್ಟಿ, ಅಥವಾ ನಿಮ್ಗೆ ಹಾಲಿದ್ದರೆ ಹಾಲು ಥರನೇ ತಿನ್ಬೋದು. ಸೊ ಆ ಥರ ಗಟ್ಟಿ ಮಾಡಿದ್ರೆ ಆಯಿತು. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋದು. ಸೊ ಡ್ರೈ ಫ್ರೂಟ್ಸ್ ಏನು ಬೇಕಿದ್ದರೂ ಹಾಕ್ಕೊಳ್ಬೋದು, ನಿಮ್ಮ ಚಾಯ್ಸಸ್. ಸೊ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ಫ್ರೈ ಆಗಿದ್ದಾಯಿತು ಆ್ಯಂಡ್ ಇವಾಗ ಸಪ್ರೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ಸೊ ನಾನು ಪಾಪು ಮಲಗಿದ್ದಾಗ ಅಷ್ಟೇ ಈ ರೀತಿ ಏನಾದರೂ ಮಾಡ್ಕೊಳ್ಬೇಕು. ತುಂಬ ದಿನ ಆಗಿತ್ತು ಈ ರೀತಿ ಜಸ್ಟ್ ಅಡುಗೆ ಮಾಡ್ಕೊಳ್ಳೋದಷ್ಟೇ, ಎಕ್ಸ್ಟ್ರಾ ಏನೂ ಮಾಡ್ತಿರ್ಲಿಲ್ಲ. ಸೊ ಇವತ್ತು ಸ್ವಲ್ಪ ಹೊತ್ತು ಜಾಸ್ತಿ ಮಲ್ಕೊಂಡಿದ್ದ, ಅಂದರೆ ಇವತ್ತು ಮಧ್ಯಾಹ್ನ ಎಲ್ಲ ಓಡಾಡ್ಕೊಂಡು ಬಂದನಲ್ಲ, ಸೊ ಅವನಿಗೂ ಸ್ವಲ್ಪ ಟಯರ್ಡ್ ಆಗಿತ್ತು, ಮಲಗಿರಲಿಲ್ಲ. ಸೊ ಮಲ್ಕೊಳ್ಳಿ ಅಂತ ಹೇಳೋ ಒಂದು ಪಾಡ್ಗೆ ಅವನ್ನ ಬಿಟ್ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಡುಗೆಗೆ ಬಸ್ಸಾರು ಮಾಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಎಗ್ಸ್ ಬೇಯಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಮೊಟ್ಟೆಗಳನ್ನ. ಸೊ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಎತ್ಕೊಂಡು ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಇದು ಹೆಂಗೆ ಅಂದರೆ ಇದು ತುಂಬ ಇದೆಯಲ್ಲ, ಇವಾಗ ನಾನು ಕ್ಯಾರೆಟ್ ತುರಿ ಹಾಕಿರೋದು ಅದೆಲ್ಲ ಪೂರ್ತಿ ಕಡಿಮೆ ಆಗೋವರೆಗೂ ಉರಿಬೇಕು, ಅಂದರೆ ಒಂಥರ ಬಾಡಿಸ್ಕೊಳ್ಬೇಕು. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಳ್ಳೋದು. ಇದನ್ನೆಲ್ಲ ಹಾಕಿ ಇವಾಗ ಬಾಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕ್ಯಾರೆಟ್ನಲ್ಲಿ ತುಂಬ ಥರದ ಸ್ವೀಟ್ಸ್ ಮಾಡ್ಬೋದು. ಆ್ಯಂಡ್ ಈ ರೀತಿ ಮಾಡಿದ್ರೆ ಅಂದರೆ ಪಲ್ಯ ತಿನ್ನೋಲ್ಲ ಅಂದರೆ ಈ ರೀತಿನೂ ಮಾಡ್ಕೋಬೋದು. ಅಂದರೆ ಹಲ್ವ ಕಂಪೇರ್ ಮಾಡಿದ್ರೆ ಬೀಟ್ರೂಟ್ ಪಲ್ಯ ಮಾಡ್ದಂಗೆ ಮಾಡ್ತೀವಲ್ಲ ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಿವಾಗ ಅಂದರೆ ಅಡುಗೆ ಎಲ್ಲ ಆಗಿತ್ತಲ್ಲ, ಸೊ ಸ್ವಲ್ಪ ಸೈಡ್ಸ್ಗೆ ಸ್ವೀಟ್ ಥರ ಇರಲಿ ಅಂತ ಹೇಳಿ ಅಷ್ಟೇ ಮಾಡ್ತಿರೋದು. ಇವಾಗ ನಾನು 1 ಕಪ್ ಹಾಲು ಹಾಕಿದ್ದೀನಿ, ನೀವು ಸಾಕಾಗಿಲ್ಲ ಅಂದರೆ ಇನ್ನೊಂದು ಕಪ್ ಹಾಕ್ಕೊಳ್ಬೋದು. ನಾನು ನೋಡಿದೆ, ಬಟ್ ಕ್ಯಾರೆಟ್ ತುರಿ ಜಾಸ್ತಿ ಇತ್ತಲ್ಲ, ಪೂರ್ತಿ ಎಲ್ಲ ಹಾಲು ಡ್ರೈ ಆದಂಗೆ ಅನ್ನಿಸ್ತು, ಮತ್ತು ಇನ್ನೊಂದು ಕಪ್ ಹಾಕ್ಕೊಂಡೆ. ಸೊ ಅದು ಬೇಯೋಷ್ಟು ಹಾಕ್ಕೊಳ್ಬೇಕು. ಆ್ಯಂಡ್ ಒಂದು ಏಲಕ್ಕಿ ಕೂಡ ಚಚ್ಚಿಬಿಟ್ಟು ಹಾಕಿದ್ದೀನಿ, ಅಂದರೆ ಕುಟ್ಕೊಂಡು ಹಾಕಿದೆ. ಸೊ ಸಕ್ಕರೆ ಹಾಕ್ತಾಯಿದ್ದೀನಿ, ಆ ಬೌಲಲ್ಲಿ ಅರ್ಧ ಬೌಲ್ ಹಾಕಿದೆ ಸಕ್ಕರೆ ಅಷ್ಟೇ, ಬಿಕಾಸ್ ಸ್ವೀಟ್ ಜಾಸ್ತಿ ಆಗುತ್ತೆ. ಕ್ಯಾರೆಟ್ ಮೊದಲೇ ಸ್ವೀಟ್ ಇರುತ್ತೆ ಸ್ವಲ್ಪ. ನಾವು ಅದಕ್ಕಿನ್ನೂ ಜಾಸ್ತಿ ಸ್ವೀಟ್ ಹಾಕ್ಬಿಟ್ರೆ ಜಾಸ್ತಿ ಸ್ವೀಟ್ ಅನಿಸುತ್ತೆ. ನಾವು ಇದೇನು ಡ್ರೈ ಫ್ರೂಟ್ಸ್ನೂ ಹಾಕ್ತೆ ಇವಾಗ. ಸಕ್ಕರೆ ಏನಂದರೆ ಹಾಕಿದ ತಕ್ಷಣ ಅದು ನೀರು ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ ಸಕ್ಕರೆ ಕೂಡ. ಸೊ ಅದರಿಂದ ಹಾಲನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಆಗಿಬಿಟ್ರೆ ಜಾಸ್ತಿ ಹೊತ್ತು ಬಿಡಬೇಕಾಗುತ್ತೆ ಅದೆಲ್ಲ ಡ್ರೈ ಆಗೋಕ್ಕೆ. ಆ್ಯಂಡ್ ಸ್ಲಿಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು, ಅಥವಾ ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಸೊ ರೆಡಿ ಆಯ್ತು ಇವಾಗ. ಆ್ಯಂಡ್ ಎಲ್ರಿಗೂ ತಿನ್ನೋಕೆ ಕೊಟ್ಟೆ. ಆ್ಯಂಡ್ ನಾನೊಂದು ಸಲ ಟೇಸ್ಟ್ ಮಾಡಿದೆ, ಚೆನ್ನಾಗಿ ಬಂದಿತ್ತು, ಬಟ್ ಚೂರು ಸ್ವೀಟ್ ಜಾಸ್ತಿ ಆಗಿತ್ತು ಅಷ್ಟೇ. ಸೊ ನಾನು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿತ್ತು ಅಂತ ಹೇಳೋದಿಲ್ಲ, ಆನೆಸ್ಟ್ ರಿವ್ಯೂ ಹೇಗಿರುತ್ತೆ ಆ ಥರ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ಆ ರೀತಿ ಮಾಡೋದು ಬೇಡ, ಸ್ವಲ್ಪ ಸ್ವೀಟ್ ಕಡಿಮೆ ಮಾಡ್ಕೊಳ್ಳೋಣ ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಜ್ಯೂಸ್ ಮಾಡಿದ್ದೆ, ಬೇಲ್ದ ಹಣ್ಣು ಬರ್ತಲ್ಲ, ವುಡ್ ಆ್ಯಪಲ್ ಅಂತ ಅದರದ್ದು. ಸೊ ಅದನ್ನು ಸ್ವಲ್ಪ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ. ಸೊ ಇವತ್ತು ಟೀ ಬದಲು ಅದು. ಇವಾಗ ಮೊಟ್ಟೆಗಳನ್ನೆಲ್ಲ ಬೇಯಿಸಿ ಸ್ವಲ್ಪ ಕುಕುಂಬರ್ ಕುಯ್ದಿಟ್ಟಿದ್ದೀನಿ, ಸೌತೆಕಾಯಿಗಳನ್ನ ಊಟದ ಜೊತೆಗೆ ಅಂತ ಹೇಳಿ. ಬಸ್ಸಾರು ಜೊತೆಗೆ ಸೌತೆಕಾಯಿ ಮೊಟ್ಟೆ ಮುದ್ದೆ. ಒಂದೆತ್ಕೋ, ಎರಡೂ ಆಗಲ್ಲ, ಒಂದೆತ್ಕೊಳಪ್ಪ. ನಡಿ ನಡಿ, ನಿಧಾನ. ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲಿ ಎಲ್ಲ ಹಾಕೋದಲ್ಲಲ್ವಾ, ಬಾ ತಾಂಬಾ. ತಾಂಬಾ ಇಲ್ಲಿ. ಎಲ್ಲಿ ಹಾಕೋದು? ಫ್ರೂಟ್ ಮಾರೋದ ಹತ್ರ ಅಲ್ವಾ ಹಾಕೋದು ನಾವು. ಬಾ. ಎಳ್ನೀರು ಕುಡಿದ್ಮೇಲೆ ಒಂದು ಜಾಗದಲ್ಲಿ ಹಾಕ್ತೀನಿ. ಸೊ ಅಲ್ಲಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಡೋಗಿ ಅಲ್ಲೆಲ್ಲ ಎತ್ತು ಬರ್ತಾ ಇದ್ದಾನೆ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.